ಅಕ್ಟೋಬರ್ 20ರಂದು ಉಪ್ಪಳಿಗೆಯಲ್ಲಿ ದೀಪಾವಳಿ ಹಬ್ಬದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಮಾನಿಸಿ ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಆರೋಪಿಸಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಮಹಿಳಾ ಹೋರಾಟಗಾರರಾದ ಮುಂಡೂರು ಗ್ರಾಮದ ಈಶ್ವರಿ ಪದ್ಮಂಜ ಅವರು ಸಂಪ್ಯ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಉಪ್ಪಳಿಗೆ ಎಂಬಲ್ಲಿ ಆಯೋಜಿಸಿದ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಲ್ಲಡ್ಕ ಡಾ ಪ್ರಭಾಕರ್ ಭಟ್ ಅವರು ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮಹಿಳೆಯರನ್ನ ಅವಮಾನಿಸುವ ಮತ್ತು ವಿಭಿನ್ನ ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಪ್ರಚೋದಿಸುವ ರೀತಿಯ ಭಾಷಣ ಮಾಡಿದ್ದಾರೆ ಎಂದು ಈಶ್ವರಿ ಪದ್ಮಂಜ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಈ ದೂರಿನನ್ವಯ ಅಪರಾಧ ಕ್ರಮಾಂಕ 118/2025 ಭಾರತೀಯ ನ್ಯಾಯ ಸಂಹಿತೆ 79, 196, 299, 302 ಹಾಗೂ 3-5 ಕಲಂಗಳ ಅಡಿಯಲ್ಲಿ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ಅವರು ತಿಳಿಸಿದ್ದಾರೆ. ಉಪ್ಪಳಿಗೆಯ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಇವತ್ತು ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ಮಹಿಳೆಯರನ್ನು ಬಾರಿ ಎತ್ತರಕ್ಕೆ ಏರಿಸಿದ್ರು. ಪುಣ್ಯಭೂಮಿ ಅದು ಇದು ಎಲ್ಲ ಸೇರಿದ್ರು. ಆ ಲಾಸ್ಟ್ ಹಂತದಲ್ಲಿ ಒಂದು ಮಹಿಳೆಯನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಆ ಇವತ್ತು ಹೆಣ್ಮಕ್ಳು ಒಂದು ಹಿಂದೂ ಮಹಿಳೆಗೆ 3 ಜನ ಮಕ್ಕಳಿದ್ರು. ಮಕ್ಕಳು ಇರುವಾಗ ಒಬ್ರು ಬಂದು ಕೇಳಿದ್ರು, ನಾಯಿ ಮರಿ ಹಾಕಿದಕ್ಕೆ ಹಾಕುದಾ ಅಂತ ಕೇಳಿದ್ರು. ಅದೇ ಪಕ್ಕದ ಮನೆಯಲ್ಲಿ ಒಬ್ರು ಮುಸ್ಲಿಂ ಮನೆಯಲ್ಲಿ 7 ಜನ ಮಕ್ಕಳಿದ್ರು. ಅವರನ್ನ ಯಾಕೆ ಈ ರೀತಿ ಪ್ರಶ್ನೆ ಮಾಡಲಿಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ ಇರೋದು. ಇಲ್ಲಿ ಇವರು ಒಂದು ಧರ್ಮದ ಮಹಿಳೆಯನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡೆ ಹಿಂದೂ ಧರ್ಮದ ಹೆಣ್ಮಕ್ಳ ಮೇಲೆ ನಡೆದಿರುವಂತಹ ಒಂದು ಅವರ ಹೇಳಿಕೆ ಸರಿಯಲ್ಲ ಅನ್ನುವಂಥದ್ದು ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತ. ಯಾಕಂತ ಹೇಳಿದ್ರೆ ಒಂದು ಧರ್ಮದ ನಾನು ಗುತ್ತಿಗೆದಾರ ಅನ್ನುವಂಥವ್ರು ಒಂದು ಧರ್ಮದ ಬಗ್ಗೆ ಮಾತಾಡ್ತಾ ಮಹಿಳೆಯರನ್ನು ಇನ್ನೂ ಕೂಡ ಇವರು ಯಾವ ರೀತಿ ಇವರ ಮನಸ್ಸಲ್ಲಿದೆ ಅಥವಾ ಯಾವ ರೀತಿ ಶೋಷಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆಯಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಹೆಣ್ಣಿನ ಒಂದು ಮಹಿಳೆಯ ಮೇಲೆ ಗೌರವ ಇರೋರು ಈಗ ಅವರ ಮನೆಯಲ್ಲಿ ಕೂಡ ಮಹಿಳೆಯರಿದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ನೀವು ಹೆಚ್ಚು ಮಕ್ಕಳನ್ನು ಹಡಿಬೇಕು. ಒಂದು ಘಟನೆಯನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ, ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಅವರ ಮಕ್ಕಳು ಮದುವೆಗೆ ಎಷ್ಟು ವರ್ಷ ಆಯ್ತು, 7 ವರ್ಷ ಆಯ್ತು. ಆ ಮಕ್ಕಳು ಎಷ್ಟು ಇಲ್ಲ, ಮುಖ ನೋಡ್ಕೊಳ್ತಾರೆ, ಆ ಮಕ್ಕಳಿಲ್ಲ, ಬೇಕಂತ ದೂರ ಮಾಡಿದ್ದು. ನಿಮಗೆ ಗಮ್ಮತ್ತು ಮಾಡ್ಲಿಕ್ಕೆ ಆದ್ರೆ ನೀವು ಮದುವೆ ಯಾಕೆ ಆಗ್ತೀರಿ, ಬೇರೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹಾಗಂತ ಹೇಳಿದಾಗ ನಾವು ಇಲ್ಲಿ ಪ್ರಶ್ನೆ ಆಗುವಂಥದ್ದು, ಇವರು ಅನೈತಿಕತೆಗೆ ಇವರು ಸಪೋರ್ಟ್ ಮಾಡುವಂತವರ ಇವರೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅವ್ರಿಗೆ ಮಕ್ಕಳು ಬೇಕಾ ಬೇಡ ಅಂತದ್ದು ಅದು ಗಂಡು ಹೆಣ್ಣಿಗೆ ಬಿಟ್ಟ ವಿಚಾರಗಳು. ಅದನ್ನು ಇನ್ನೊಬ್ರು ಬಂದು ನೀವು ಮಕ್ಕಳು ಮಾಡ್ಕೊಳ್ಳಿಲ್ಲ, ಯಾಕೆ ನಿಮ್ಮ ಇದಕ್ಕೆ ಬಯಕೆ ಈಡೇರಿಕೆಗೆ ನೀವು ಈ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳುವಂಥದ್ದು. ಇದು ಕೂಡ ಹಿಂದೂ ಧರ್ಮದ ಅವಹೇಳನೆ ಬಿಟ್ಟರೆ ಬೇರೆ ಹಿಂದೂ ಧರ್ಮ ಕಟ್ಟುವಂಥದ್ದಲ್ಲ. ಇನ್ನು ಅವರು ಎಷ್ಟು ಇತಿಹಾಸವನ್ನು ತಿರುಚದೇ ಇದ್ದಾರೆ ಅಂತ ಹೇಳಿದ್ರೆ, ಅದೇ ರೀತಿ ನಾವು ಕ್ರಾಂತಿಕಾರಿಗಳು ಅಂತ ಹೇಳ್ತಿದ್ದೇವೆ. ನಾನು ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಆಗಿದ್ದುಕೊಂಡು ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಮಿತಿ ಆಗಿದ್ದುಕೊಂಡು ನಾನು ಇಲ್ಲಿ ಪ್ರಶ್ನೆ ಮಾಡುವಂತ ಹೇಳುವಂಥದ್ದು, ಇವರ ಧರ್ಮ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ 23 ವರ್ಷದಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್ ಅವರು ಅವತ್ತು ಹುತಾತ್ಮರ ಗಲ್ಲಿಗೆ ಇರುವ ಕ್ಷಣದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಿ ಅಂತ ಹೇಳಿ ಸತ್ರು ಅಂತ ಹೇಳಿ ಅವ್ರು ಹೇಳಿದ್ದೆ. ಅವರು ಕ್ರಾಂತಿಕಾರಿಯಾಗಿದ್ರು, ಅವರು ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ಹೊರತು ಇದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿಲ್ಲ. ಇದನ್ನು ಕೂಡ ಅಂದ್ರೆ ಅವರು ಏನಂದ್ರೆ ಈ ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಪೂರಕವಾದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಹಿಂದೂಗಳ ಬಗ್ಗೆ ಮಾತಾಡೋರು ಇವರು ಮೊನ್ನೆ ಇತ್ತೀಚೆಗೆ ಒಂದು ವಿದ್ಯಾರ್ಥಿನಿ ಅಪ್ರಾಪ್ತ ವಿದ್ಯಾರ್ಥಿ ಮೇಲೆ ಅವರ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದವರೇ ಮಾಡಿರುವಂತದ್ದು, ಬೇರೆ ಯಾರಲ್ಲ. ಅದನ್ಯಾಕೆ ಪ್ರಶ್ನೆ ಮಾಡಲಿಲ್ಲ? ಈಗ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟು ಕೇಳುವಾಗ ಇಲ್ಲಿ ಎಷ್ಟೋ ಹಿಂದೂ ಮಹಿಳೆ ಹುಡುಗಿಯರ ಅತ್ಯಾಚಾರ ಆಗಿದೆ, ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಅವರು ಹಿಂದೂ ಮಕ್ಕಳಲ್ವಾ, ಅವರ ಬಗ್ಗೆ ಯಾಕೆ ಇವರು ಪ್ರಶ್ನೆ ಮಾಡ್ತಾ ಇಲ್ಲ? ಅಂದ್ರೆ ಇವರ ಉದ್ದೇಶ ಏನಂತದ್ದು, ಆ ವಿಚಾರ ವೇದಿಕೆ ಏನು ಸರಿಯಾಗಿತ್ತ, ದೀಪ ಹಚ್ಚುವುದು ಅಂತ ಹೇಳಿದ್ರೆ ಕತ್ತಲೆಯಲ್ಲಿರುವಂತಹ ಯಾವುದೇ ವಿಚಾರಗಳು ಬೆಳಕು ಬರಲಿ, ಅದು ಯೋಚನೆ ಇರ್ಬೋದು ಅಥವಾ ಒಂದು ಅವರ ಮನಸ್ಥಿತಿ ಇರ್ಬೋದು, ಅದು ಒಳ್ಳೆಯ ರೀತಿಯಲ್ಲಿ ಬರಲಿ ಅಂತ ಹೇಳಿ ಇವತ್ತು ಹಿಂದೂ ಧರ್ಮ ಬೇರೆ ಬೇರೆ ಧರ್ಮಗಳನ್ನು ಹುಟ್ಟು ಹಾಕಿದೆ. ಅಂದ್ರೆ ಎಲ್ಲರೂ ಕೂಡ ಸಮಾನತೆಯನ್ನು ಸಾಧ್ಯ. ಎಲ್ಲಿ ಕೂಡ ಹಿಂದೂ ಧರ್ಮ ಅವರು ಮುಸ್ಲಿಮರು ಕನಿಷ್ಠ ಅಥವಾ ಸಿಖ್ರು ಕನಿಷ್ಠ ಅಥವಾ ಪಾರ್ಸ್ ಅಥವಾ ಜೈನರು ಕನಿಷ್ಠ ಅಂತ ಯಾವುದೇ ಕ್ರಮ ಕೂಡ ಒಂದು ಧರ್ಮಕ್ಕೆ ಪೂರಕವಾಗಿ ಇಟ್ಕೊಂಡು ನಾವೆಲ್ಲ ಸಹಬಾಳ್ವೆಯಲ್ಲಿ ಇರುವಾಗ ಇಂಥ ಹೇಳಿಕೆಗಳು ಅದು ಕ್ರಿಯೇಟ್ ಮಾಡುವಂತಹ ಅವಶ್ಯಕತೆ ಇವರಿಗೆ ಏನಿತ್ತು? ಹಾಗಾಗಿ ನಾವು ಹೇಳೋದು
ಹೇಳುವಂಥದ್ದು ಇಲ್ಲಿ ಮಹಿಳೆಯರ ನಿಂದನೆ ಆಗಿದೆ. ಅದು ಮುಸ್ಲಿಂ ಮಹಿಳೆ ಇರ್ಬೋದು, ಹಿಂದೂ ಮಹಿಳೆ ಆಗಿರ್ಬೋದು. ಇವರು ಮಹಿಳೆಯನ್ನು ಇನ್ನೂ ಕೂಡ ಭೋಗದ ವಸ್ತು ಅನ್ನುವಂಥದ್ದು ಕನ್ಸಿಡರ್ ಮಾಡಿರುವಂತದ್ದು ಇವರ ಮನದಲ್ಲಿ ಇವರು ಹೇಳುವ ಮಾತುಗಳಲ್ಲಿ ಅರ್ಥ ಆಗ್ತದೆ ಅನ್ನುವಂಥ ರೀತಿ ಆ ರೀತಿಯಾಗಿ ನಾವು ಹೇಳುವಂಥದ್ದು ಇದು ಮಹಿಳೆಯರಿಗೆ ತುಂಬಾ ನೋವಾಗಿದೆ. ಈ ರೀತಿ ನಾಯಿಮಾರಿಗಳನ್ನು ಹೆತ್ತಾಗಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಹೇಳಿಲ್ಲ, ಇನ್ನೊಬ್ಬ ಯಾರೋ ಒಬ್ರು ಹೇಳಿದಾರೆ ಅಂತ ಹೇಳಿದ್ರು. ಅದು ಅವ್ರು ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ದಾಖಲೆಗಳೆಲ್ಲ ಅವರಲ್ಲಿಲ್ಲ. ಅವ್ರು ದಾಖಲೆ ಕೊಡ್ಬೇಕಿತ್ತು. ನೋಡಿ ಈ ತರ ಕೇಳಿದಾರೆ ಅಂತ ಹೇಳಿ ಯಾವ್ದು ದಾಖಲೆಗಳಿಲ್ಲ. ಹಾಗಂತ ಹೇಳುವಾಗ ಇವ್ರು ಹೇಳಿದನ್ನು ಈ ಸಮಾಜ ಒಪ್ಪಿಕೊಳ್ಬೇಕಾ ಅಥವಾ ಪ್ರಶ್ನೆ ಮಾಡಬಾರ್ದಾ? ಅವ್ರು ಇವರು ಇಷ್ಟು ಒಂದು ಹಿಂದೂ ಮಹಿಳೆಯರ ಪರವಾಗಿ ಇರ್ಬೋದು, ಮಹಿಳೆ ಪರವಾಗಿ ಮಾತಾಡುವವರು ಅವರ ಮನೆಯ ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳಿರುವುದು ಅದು ಮುಂದುವರಿದೆ. ಹಿಂದೂಗಳು ಹೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ಹೇಳ್ತಾರೆ. ಸ್ವಾಮಿ ನಾನು ಕೇಳ್ತೀನಿ, ನಿಮ್ಗೆ ಮಕ್ಕಳೆಷ್ಟು ಸ್ವಾಮಿ? ನಿಮ್ಮ ಮಕ್ಕಳಿಗೆ ಮಕ್ಕಳೆಷ್ಟು? ನಿಮ್ಗೆ ಇರೋದು ಒಂದು, ಆಯ್ತಾ? ನಿಮ್ಮ ಮಕ್ಕಳಿಗೆ ಎಷ್ಟು ಇತ್ತು ಗೊತ್ತಿಲ್ಲ. ನಿಮ್ಮನ್ನು ಕೂಡ ಹೆರಿಗೆ ಮಾಡ್ಬೋದಲ್ಲ. ಇಲ್ಲಿ ಹೆರಿಗೆ ಪ್ರಶ್ನೆ ಅಲ್ಲ. ಒಂದು ಮಗುವನ್ನು ಹೆತ್ತರೆ ಆ ಮಗುವನ್ನು ಭವಿಷ್ಯದ ದೃಷ್ಟಿಯಲ್ಲಿ ಎಲ್ಲವನ್ನು ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ, ಖರ್ಚು ವೆಚ್ಚಗಳನ್ನು ತುಂಬಿಸಲಿಕ್ಕೆ ಇವರಿಗೆ ಸಾಧ್ಯ ಇದೆಯಾ? ಒಂದು ಮಗುವನ್ನು ಹೆತ್ತರೆ ಅವಳ ಶಿಕ್ಷಣ, ಅವಳ ಆರೋಗ್ಯ, ಅವರ ಬದುಕು ಅದರ ಒಂದು ಹಂತಕ್ಕೆ ತಲುಪು ಎಷ್ಟು ಖರ್ಚು ಅನ್ನುವಂಥದ್ದು ಇವರಿಗೆ ಗೊತ್ತಿದೆಯಾ? ಹೆರ್ಬೇಕು ಅಂತ ಹೇಳ್ತಾರಲ್ಲ. ಈ ಸಮಾಜದಲ್ಲಿ ಇನ್ನೂ ಕೂಡ ಬಡವರು ಮತ್ತು ಶ್ರೀಮಂತರ ಅಂತರಗಳು ಜಾಸ್ತಿ ಆಗ್ತಿದೆ. ಯಾಕೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ? ಬಡವರಿಗೆ ಆಗಿರುವಂತಹ ಯಾವುದು ಯೋಜನೆಗಳು ತರ್ತಿದ್ದಾರೆ ಅಥವಾ ಒಂದು ಮಹಿಳೆಯ ಒಂದು ಅಭಿವೃದ್ಧಿಗಾಗಿ ಇವರು ಏನೇನು ಕೆಲಸ ಮಾಡಿದ್ದಾರೆ? ಇವರು ಇಷ್ಟು ಹೇಳ್ತಾರಲ್ವಾ, ಇಷ್ಟು ಮಾತಾಡ್ತಾರಲ್ಲ, ಏನ್ ಕೆಲಸ ಮಾಡಿದ್ದಾರೆ ಇವರು? ಏನು ಕೆಲಸ ಇಲ್ಲ. ಇವರ ಸಾಧನೆಗಳೆಲ್ಲ ಶೂನ್ಯ. ಇವರಿಗೆ ಇರ್ಬೇಕಂತದ್ದು ಈಗ ಒಂದು ಒಳ್ಳೆಯ ವಾತಾವರಣ ಇದೆ. ಈ ವಾತಾವರಣ ಕೆಡಿಸ್ಬೇಕಾದ್ರೆ ಏನಾದ್ರೂ ಒಂದು ಕ್ರಿಯೇಟ್ ಅಲ್ಲಿ ಮಾಡಬೇಕು. ಈ ಹುನ್ನಾರವನ್ನು ನಾವು ಖಂಡಿತವಾಗಿ ನಾನು ದಲಿತ ಹಕ್ಕು ರಾಜ್ಯ ಸಮಿತಿ ಸದಸ್ಯ ಆಗಿದ್ದುಕೊಂಡು ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಈ ಘಟನೆಯನ್ನು ಅವ್ರು ಏನು ಹೇಳಿಕೊಟ್ಟು ಅದನ್ನು ಖಂಡಿತ ವಿರೋಧ ಮಾಡ್ತೇವೆ. ಅದ್ರ ಜೊತೆಗೇನೆ ಈಗಿನ BNS ಕಾಯ್ದೆ, ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯಡಿ ಏನು ಸೆಕ್ಷನ್ಗಳನ್ನು ಹಾಕಬೇಕು, ಅದು ಮಹಿಳೆಯ ನಿಂದನೆ ಆಗಿರ್ಬೋದು, ಪ್ರಚೋದನೆ ಇರುವಂತದ್ದು, ಧರ್ಮಗಳನ್ನು ಎತ್ತಿಕಟ್ಟಿರುವಂತದ್ದು, ಕೋಮು ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಇವರ ಮಾತು ಭಾಷಣ ಏನಿದೆ ಅದು ಆಗಿದೆ. ಇದು ಎಲ್ಲವನ್ನು ಕೂಡ ಪರಿಗಣನೆ ತಗೊಳ್ಬೇಕು. ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಬೇಕು ಅನ್ನೋಂಥದ್ದು ನಾನು ಈ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂಬಂಧಪಟ್ಟು ನಾವು ಈಗಾಗಲೇ ಸಂಪೆ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ಕೂಡ ಸಲ್ಲಿಸಿ ಬಂದಿದ್ದೇವೆ. ಹಾಗಾಗಿ ಅವರ ಮೇಲೆ ಯಾವುದೇ ಈ ಒಂದು ಸಹಬಾಳ್ವೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಠಿಣ ಕ್ರಮವನ್ನು ತಗೊಳ್ಬೇಕು ಅನ್ನೋಂಥದ್ದು ನನ್ನ ಒತ್ತಾಯ. ಅನೀಶ್, ವಿ4 ನ್ಯೂಸ್, ಪುತ್ತೂರು.